ಆರ್ಟ್ ಆ್ಯಂಡ್ ಕ್ರಾಫ್ಟ್ ವಿಲೇಜ್ ಇದು. ಅವರಿಗೆ, ನನಗಂತೂ ಮಲಯಾಳಿ ಬರಲ್ಲ, ಅವರಿಗೆ ಹಿಂದಿ ಬರಲ್ಲ. ಆದರೆ ನಾನು ಹೇಳ್ತೀನಿ ಅಚ್ಚಾ ಸಾ ಬಡಾವಾಲ ಪಾನಿವಾಲ ದೇದೋ ನಂಬಿಯ, ಇಷ್ಟು ಹೇಳಿದರೆ ಅವ್ರಿಗೆ ಅರ್ಥ ಆಗುತ್ತೆ. ಅವ್ರು ಅದೇ ಥರ ಕೊಡ್ತಾ ಇದ್ದಾರೆ. ಕೇರಳ ಅಂದರೆ ಸಮುದ್ರ ಅಂದರೆ ಬೀಚ್. ಸೊ ತಿರುವನಂತಪುರಂಗೆ ಬಂದ ಮೇಲೆ ಮಸ್ಟ್ ವಿಸಿಟಿಂಗ್ ಬೀಚ್ ಅಂತಲೇ ಕೋವಲಂ ಬೀಚ್. ಇದಕ್ಕೆ ಕಾರಣ ಅಂದರೆ ತುಂಬ ಕ್ಲೀನಾಗಿರೋ ಬೀಚು. ಅಂದರೆ ಇಲ್ಲಿಗೆ ಬಂದ ತಕ್ಷಣ ನಾನು ಮೊದಲು ಹೋಗ್ತಾ ಇರೋದು ಲೈಟ್ ಹೌಸ್ಗೆ, ಯಾಕಂದರೆ ಅದು 5 ಗಂಟೆ ಕ್ಲೋಸ್ ಆಗುತ್ತೆ. ಸೊ ಅಲ್ಲಿಗೆ ಹೋಗಿ ಆಮೇಲೆ ಈ ಬೀಚ್ನ ನೋಡೋಣ. ಇಲ್ಲಿ ತುಂಬ ಜನ ಫಾರಿನರ್ಸ್ ಬರ್ತಾರೆ. ಮತ್ತು ತಿರುವನಂತಪುರಂನಿಂದ ಇಲ್ಲಿ ಅರೌಂಡ್ ಏನಿಲ್ಲ ಅಂದ್ರೂ 20-25 ಕಿಲೋಮೀಟರ್ ದೂರ ಆಗುತ್ತೆ. ನಾನು ಕೋವಲಂ ಬೀಚಿಂದ ತೋರಿಸಿದ್ದೆ ವಿಜಿಂಜಮ್ ಲೈಟ್ ಹೌಸ್ ಅಂತ. ಆ್ಯಕ್ಚುಲಿ ಈಗ ತುಂಬ ಬಿಸಿಲಿದೆ, 4:15 ಈಗ. ಕಾಣ್ತಿರೋ ಕೋವಲಂ ಬೀಚ್, ಅಲ್ಲಿಂದ ನಾನು ಇಲ್ಲಿವರೆಗೂ ನಡ್ಕೊಂಡು ಬಂದೆ. ಇಲ್ಲಿ ಚಪ್ಪಲ್ನು ಹೊರಗಡೆ ತೆಗೆದು ಒಳಗಡೆ ಹೋಗಬೇಕು. ರೀಸನ್ ಗೊತ್ತಿಲ್ಲ. ಇಲ್ಲಿಂದ ಲಿಫ್ಟ್ ಶುರು ಆಗುತ್ತೆ. ಲಿಫ್ಟಿಂದ ಆ್ಯಕ್ಚುಲಿ ಇಲ್ಲಿ ಕ್ಯೂ ಕೂಡ ಇತ್ತು. ಸೊ ಈಗ ಕ್ಯೂನಲ್ಲಿ ನಿಂತಿದ್ದೀನಿ. ಈಗ ಒಳಗಡೆ ಹೋಗ್ತಾ ಇದ್ದೀನಿ. ಒಂದು ಸೈಡ್ ಕೋವಲಂ ಬೀಚ್, ಇನ್ನೊಂದು ಸೈಡ್ ಈ ಲೈಟ್ ಹೌಸ್. ಇಲ್ಲಿ ಮೇಲ್ಗಡೆ ಬಂದಮೇಲೆ ಒಂದು ಕಡೆ ಕೋವಲಂ ಸಿಟಿ ನೋಡ್ಬೋದು, ಇನ್ನೊಂದು ಕಡೆ ಸೀ ನೋಡ್ಬೋದು. ಲೈಟ್ ಹೌಸಿಗೆ ಬರಬೇಕು ಅಂದರೆ ಬಿಸಿಲಲ್ಲೇ ಬರಬೇಕು. ಏಕೆಂದರೆ ಇದಕ್ಕೆ ಕಾರಣ ಅಂತಂದರೆ ಬೆಳಗ್ಗೆ 10 ಗಂಟೆಯಿಂದ ಶುರು ಆಗುತ್ತೆ, ಮಧ್ಯಾಹ್ನ 12:30ವರೆಗೂ ಇರುತ್ತೆ. ಮತ್ತು ಮಧ್ಯಾಹ್ನ 2 ಗಂಟೆಯಿಂದ ಶುರುವಾಗಿ 5 ಗಂಟೆವರೆಗೂ ಇರುತ್ತೆ. ಹಾಗಾಗಿ ಈಗ ಓಪನ್ ಇರೋ ಟೈಮಲ್ಲಿ ಅಂತಂದರೆ ಬಿಸಿಲು, ಅದು ತಿರುವನಂತಪುರದಲ್ಲಿ ಅಂತ ಅಂದಮೇಲೆ ಸಮುದ್ರ ದಂಡೆಗೆ ಅಂದಮೇಲೆ ವಿಪರೀತ ಬಿಸಿಲಿದೆ. ಸೊ ಬಿಸಿಲಲ್ಲೇ ಬರಬೇಕು. ಕೋವಲಂ ಬೀಚ್ನಿಂದ ಹತ್ತಿರದಲ್ಲಿ ಅಂದರೆ ಒಂದು 10 ಮಿನಿಟ್ಸ್ ಡಿಸ್ಟೆನ್ಸಲ್ಲೇ ಒಂದು ಕೇರಳ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಮ್ಯೂಸಿಯಂ ಇದೆ. ಈಗ ನಾನು ಬಂದಿರೋದೇ ಅಲ್ಲೇ. ಅಲ್ಲಿ ನಡುವೆ ಒಂದು ಚಿಕ್ಕದಾಗಿರೋ ಕೋರ್ಟ್ ಯಾರ್ಡ್ ಇತ್ತು. ಸೊ ಅಲ್ಲಿ ನಿಂತ್ಕೊಂಡೆ. ಸೊ ಇಲ್ಲಿ ಸುತ್ತಲೂ ಎಲ್ಲದು ಎಂಪೋರಿಯಂ ಅಂದರೆ ಚಿಕ್ಕದ ಶಾಪ್ಸ್ ಇದ್ದಾವೆ. ಅಲ್ಲಿ ಮ್ಯೂಸಿಯಂ ಜೊತೆಗೆ ಅವ್ರದ್ದು ಒಂದು ವರ್ಕ್ಶಾಪ್ ಕೂಡ ಇದೆ. ಅಲ್ಲೇ ಮಾಡಿ ಕೂಡ ಮಾರ್ತಾರೆ. ಆ ಎಕ್ಸಿಬಿಷನ್ ಕಮ್ ಸೇಲ್ ಆ ಥರ ಕೂಡ ಇದೆ. ಇದಕ್ಕೆ 100 ರೂಪೀಸಿನ ಎಂಟ್ರಿ ಟಿಕೆಟ್ ಇದೆ. ಪಾರ್ಕಿಂಗ್ನ ವ್ಯವಸ್ಥೆ ಇದೆ. ಬೀಚ್ ಹತ್ರ ಬಂದಾಗ ಇಲ್ಲಿಗೆ ಬರಬಹುದು. ಮತ್ತು ಇದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ ರಾತ್ರಿ 8 ಗಂಟೆವರೆಗೂ ತೆರೆದಿರುತ್ತೆ. ಇಲ್ಲಿಂದ ಎಂಟ್ರಿ ಇದೆ. ಒಳಗಡೆ ಕ್ರಾಫ್ಟ್ಸ್ ಮ್ಯೂಸಿಯಂ ಎಲ್ಲ ಸ್ಟಾರ್ಟ್ ಆಗುತ್ತೆ. ಕ್ರಾಫ್ಟ್ಸ್ ಚಿಕ್ಕ ಶಾಪ್ಸ್ ಇದೆ. ಬೇರೆ ಬೇರೆ ಶಾಪ್ಸ್ ಬೇರೆಯವರೇ ನಡೆಸ್ತಾರೆ.
ಹೊಸದಾಗಿ ಶುರು ಮಾಡಿದಾರಂತೆ. ಸೊ ಇಲ್ಲಿ ಕಾಣಿಸ್ತಾ ಇರೋ ಹಾಗೆ ಇಲ್ಲಿ ಸುತ್ತಲೂ ಇಲ್ಲೆಲ್ಲ ಶಾಪ್ಸ್ ಇದ್ದಾವೆ. ಇದರಲ್ಲಿ ಕೇರಳದ ಆರ್ಟ್ ಆ್ಯಂಡ್ ಕ್ರಾಫ್ಟ್ನ ನಾವು ಚೆನ್ನಾಗಿ ನೋಡ್ಕೋಬೋದು. ಇದರಲ್ಲಿ ಟೆರಕೋಟಾ ಕ್ರಾಫ್ಟ್ಸ್ ಇದೆ, ಪೇಪರ್ ಕ್ರಾಫ್ಟ್ಸ್, ಗ್ಲಾಸ್ ಕ್ರಾಫ್ಟ್ಸು, ಮತ್ತು ಇದು ವುಡನಿಂದಂತೂ ತುಂಬ ಚೆನ್ನಾಗಿರೋ ಒಂದು 3-4 ಶಾಪ್ಸ್ ಕೂಡ ಇತ್ತು. ಆಮೇಲೆ ಇದ್ರ ಜೊತೆಗೆ ಸೀರೆನ, ಇಲ್ಲಿಯ ಕಾಟನ್ನ ಅಥವಾ ಸೀರೆಗಳನ್ನ, ಬಟ್ಟೆನ, ಫ್ಯಾಬ್ರಿಕ್ನ ಯಾವ ರೀತಿ ತಯಾರು ಮಾಡ್ತಾರೆ ಅದ್ರ ಜೊತೆಗೆ ಅದರ ಎಂಪೋರಿಯಂ ಕೂಡ ಇದೆ, ಪ್ಲಸ್ ಸೇಲ್ ಕೂಡ ಇದೆ. ವೇಳಿ ಲೇಕ್ ವಿಲೇಜ್ ಟೂರ್, ಇದು ಈಗ ನಾನು ಬಂದಿರೋ ಪ್ಲೇಸ್. ಇದು ಷಣ್ಮುಗಂ ಬೀಚ್ನಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿದೆ. ಸೊ ಒನ್ ಡೇನಲ್ಲಿ ನಾವು ತ್ರಿವೇಂದ್ರಂ ದೇವಸ್ಥಾನ, ಅಂದರೆ ಅನಂತ ಪದ್ಮನಾಭ ದೇವಸ್ಥಾನ, ಆನಂತರ ಷಣ್ಮುಗಂ ಬೀಚ್ ಮತ್ತು ಇದನ್ನೆಲ್ಲ ಒಂದೇ ದಿನ ಕವರ್ ಮಾಡ್ಬೋದು. ಇದು ಆ್ಯಕ್ಚುಲಿ ಒಂದು ಮ್ಯಾನ್ ಮೇಡ್ ಒಂದು ಟೈಪ್ ಆಫ್ ಗಾರ್ಡನ್ ಥರ ಮಾಡಿದ್ದಾರೆ. ಇದರಲ್ಲಿ ಲೇಕ್ ಬಂದಿದೆ, ಜೊತೆಗೆ ಬೀಚ್ ಕೂಡ ಬಂದಿದೆ. ಆ ಕಡೆ ಸೈಡಲ್ಲಿ ಕಾಣ್ತಾ ಇರೋದು ಬೀಚ್. ಮೇನ್ ಇದು ಚಿಕ್ಕ ಮಕ್ಕಳಿಗಾಗಿ ಒಂದು ಚಿಲ್ಡ್ರನ್ ಪಾರ್ಕ್ ಮಾಡಿದ್ದಾರೆ. ಮತ್ತು ಇದೆಲ್ಲ ಮಕ್ಕಳಿಗಾಗಿಯೇ ಮಾಡಿರೋದು. ಅದು ದೊಡ್ಡವರು ಕೂಡ ಇದನ್ನ ಎಂಜಾಯ್ ಮಾಡ್ಬೋದು. ಇಲ್ಲಿ ಸ್ವಲ್ಪ ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡ್ಬೋದು. ಒಳ್ಳೆ ಪ್ಲೆಸೆಂಟ್, ತುಂಬ ಗಿಡ ಮರಗಳಿರೋ ಅಂಥದ್ದು. ಇಲ್ಲಿ ಬೋಟಿಂಗ್ ಕೂಡ ಇದೆ. ಆ ಕಡೆ ಕಾಣ್ತಾ ಇರೋದು ಬೋಟಿಂಗ್. ಸೊ ಇಲ್ಲಿ ಒಂದು ಕಡೆ ಬಂದರೆ ನಾವು ಎಲ್ಲ ಬೇರೆ ಬೇರೆಗಾಗಿ ಎಲ್ಲೂ ಹೋಗಬೇಕಾಗಿಲ್ಲ, ಇಲ್ಲೇ ಎಲ್ಲ ಸಿಗುತ್ತೆ ಅಂತ ಇಲ್ಲಿ ಬರ್ಬೋದು. ಮಕ್ಕಳನ್ನ ಕರ್ಕೊಂಡು ಬಂದರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ರಿವ್ಯೂ ನೋಡಿದ್ದೆ, ಚೆನ್ನಾಗಿತ್ತು, ಹಾಗಾಗಿ ಬಂದೆ. ಓಕೆ, ಒಳ್ಳೆ ಪ್ಲೇಸ್, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲೆಲ್ಲ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾರೆ. ಇದು ಚಿಕ್ಕ ಮಕ್ಕಳಿಗಾಗಿಯೇ ಇರೋವಂಥದ್ದು, ಬಟ್ ದೊಡ್ಡವರು ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗಂತ ನಾನು ಬಂದಿದ್ದು. ಸಂಜೆ ಟೈಮಿಗೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಎನಿವೆ ಈಗ ಬಂದಿದ್ದೀನಿ. ಇದೆಲ್ಲ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ. ಊಟ ಎಲ್ಲ ತಗೊಂಡು ಬಂದಿದ್ದಾರೆ ಮಕ್ಕಳು. ಕೇರಳಕ್ಕೆ ಬಂದಮೇಲೆ ಎಷ್ಟು ಸಲ ಕುಡಿದಿದೆ, ನಾವು ಕಂಟಿನ್ಯೂ ಕುಡಿತಾನೆ ಇದ್ದೀನಿ ತೆಂಗಿನ ನೀರು. ಇಷ್ಟು ಬಿಸಿಲಿದೆ. ಸ್ವೀಟ್ ಇದ್ದಾವೆ, 2 ಟೈಪಲ್ಲಿ ಇರುತ್ತೆ. ಈ ಕಡೆ ಒಂದು ಸ್ವಲ್ಪ ರೆಡ್, ಸ್ವಲ್ಪ ಅಥವಾ ಎಲ್ಲೋ ಆ ಟೈಪಲ್ಲಿ, ಮತ್ತು ಇನ್ನೊಂದು ಗ್ರೀನ್ ಕಲರ್ನಲ್ಲಿ. 2 ಟೈಪಲ್ಲಿ ಇತ್ತು. ನಿನ್ನೆ ನಾನು ತೊಗೊಂಡಿದ್ದು ಸ್ವಲ್ಪ ಎಲ್ಲೋ ಇಶಲ್ಲಿ ಇತ್ತು, ಅದರಲ್ಲಿ ಇನ್ನೂ ನೀರು ಚೆನ್ನಾಗಿತ್ತು, ಜಾಸ್ತಿ ಇತ್ತು. ಆ್ಯಕ್ಚುಲಿ ಇದು ನಾನು ತಿರುವನಂತಪುರಂನಲ್ಲಿ ಇಳ್ಕೊಂಡಿರೋ ರೂಮು. ಮತ್ತು ಇಲ್ಲಿ ತುಂಬ ಬಜೆಟ್ ಹೋಟೆಲ್ಗಳಿಂದ ಹಿಡಿದು ರೆಸಾರ್ಟ್ವರೆಗಂತೂ ಸಿಗ್ತವೆ. ಮೇನ್ ಈ ಕಡೆ ಹೋಮ್ ಸ್ಟೇಗಳು ಸಿಗ್ತವೆ ಚೆನ್ನಾಗಿ ಬೀಚ್ ಹತ್ರ. ಆ್ಯಕ್ಚುಲಿ ನಾನು ಕೂಡ ತ್ರಿವೇಂದ್ರಂನಲ್ಲೇ ಇಲ್ಲ, ನಾನು ಸ್ವಲ್ಪ ದೂರದಲ್ಲಿ ಕೋವಲಂ ಸೈಡಲ್ಲಿದ್ದೀನಿ. ಬೀಚ್ ಇಲ್ಲಿಂದ ಓನ್ಲಿ 10 ಮಿನಿಟ್ಸ್ ಅಷ್ಟೇ. ಮತ್ತು ಮೇನ್ ಇಲ್ಲಿ ಸೋಲೋ ಟ್ರಿಪ್ ಮಾಡೋರಿಗೂ ಕೂಡ ಹಾಸ್ಟೆಲ್ಸ್ ಎಲ್ಲ ಸಿಗ್ತವೆ, ಬೀಚ್ ಸೈಡಲ್ಲೇ ಇರುತ್ತದೆ. ಮತ್ತು ತುಂಬ ಚೆನ್ನಾಗಿ ಬಜೆಟ್ ಫ್ರೆಂಡ್ಲಿ ಇರುತ್ತೆ. ಮತ್ತು ಇದೆಲ್ಲದ್ರ ಜೊತೆ ಇವಾಗ ನಾನು ಇದನ್ನು ಆ್ಯಕ್ಚುಲಿ ವೇಕೆಂಟ್ ಮಾಡ್ತಾಯಿದ್ದೀನಿ. ಮತ್ತು ನಾನೀಗ ಹೊರಟಿರೋದು ಕೊಚ್ಚಿ, ಎರ್ನಾಕುಲಮ್ಗೆ. ಅಲ್ಲಿ ಹೋದ್ಮೇಲೆ ಅಲ್ಲಿಯ ಮತ್ತು ಕೆಲವೊಂದು ಸ್ಪಾಟ್ಗಳನ್ನ ಕೂಡ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ಅಲ್ಲಿ ಹೋದ್ಮೇಲೆ ಮತ್ತೆ ನಾನು ನಿಮ್ಮೊಂದಿಗೆ ಅಲ್ಲಿ ಕೂಡ ಭೇಟಿಯಾಗ್ತೀನಿ. ಮತ್ತು ಇನ್ನೊಂದಂದರೆ ತ್ರಿವೇಂದ್ರಂನಲ್ಲಿಯ ಒಂದು, ನಾನೀಗ ಬಂದಿರೋದು ಫೆಬ್ರವರಿ ಎಂಡಲ್ಲಿ, ಆದರೂ ಕೂಡ ಮಧ್ಯಾಹ್ನ ತುಂಬ ಬಿಸಿಲಿರುತ್ತೆ. ಬಟ್ ಸಂಜೆ ಮತ್ತು ರಾತ್ರಿ ಟೈಮಲ್ಲೆಲ್ಲ ಸ್ವಲ್ಪ ಪ್ಲೆಸೆಂಟ್ ಆಗಿರೋ ಒಂದು ಚೆನ್ನಾಗಿದೆ ಕ್ಲೈಮೇಟ್. ಮತ್ತು ಎರ್ನಾಕುಲಮ್ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಬಾಯ್ ಬಾಯ್.